ಈಗ ಗ್ರೀನ್ ಚಿಕನ್ ಬಿರಿಯಾನಿ ಮಾಡೋಣ. ಒಂದು 50 ml ಎಣ್ಣೆ ಹಾಕ್ಕೊಂತೀನಿ. ಒಂದು 100 ಗ್ರಾಮ್ ಹಸಿಮೆಣಸಿನ್ಕಾಯಿ, ಒಂದು ಕಟ್ ಪುದೀನ, ಒಂದು ಕಟ್ ಕೊತ್ತಂಬರಿ, ಒಂದು ಕೈ ಹಿಡಿಯಷ್ಟು ಅನ್ನದ ಸೊಪ್ಪು, ಯಾವ ಸೊಪ್ಪಾರು ಹಾಕೊಬೋದು. ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಇದನ್ನು ಬೆಂದಿದೆ, ಈಗ ರುಬ್ಬ ಕೊಡೋಣ. ಈಗ ಅಕ್ಕಿ ನೆನೆ ಹಾಕೊಳ್ಳೋಣ. 1 kg ಬುಲೋಟ್ ರೈಸ್. ಈಗ ಮತ್ತೆ ಒಲೆ ಹಚ್ಕೊಂಡು ಬಿರಿಯಾನಿ ಮಾಡೋಕ್ಕೆ ಒಂದು ಪಾತ್ರೆ ಇಟ್ಕೊಳ್ಳೋಣ. ಒಂದು 200 ml ಎಣ್ಣೆ ಹಾಕ್ಕೊಂತೀನಿ. ನಾನ್ನೂರು ಗ್ರಾಮ್ ಈರುಳ್ಳಿ ಹಾಕ್ಕೊಂತೀನಿ. 1 ಗ್ರಾಮ್ ಚಕ್ಕೆ, 1 ಗ್ರಾಮ್ ಲವಂಗ, 1 ಸ್ಟಾರ್ ಅನಿಸ್, ಬಿರಿಯಾನಿ ಎಲೆ ಬಚ್ಚಿಕೊಂಡ್ಬಿಟ್ಟಿದ್ದೆಲ್ಲ ಹುಡುಕಿ ಹಾಕ್ಬೇಕು. ಅದನ್ನು ಬಿರಿಯಾನಿ ಎಲೆ ಒಂದು 3 ಹಾಕೊಳ್ಳೋಣ. ಹಾಕ್ಕೊಂಡು 1/4 ಭಾಗ ಬೇಯಿಸ್ಕೊಳ್ಳೋಣ ಇದನ್ನು, ಈರುಳ್ಳಿನ. ಒಂದು ಸ್ಪೂನ್ ಉಪ್ಪು ಹಾಕೊಂತೀನಿ. ಬೆಳ್ಳುಳ್ಳಿ ಶುಂಠಿ ಪೇಸ್ಟು 150 ಗ್ರಾಮ್, 100 ಗ್ರಾಮ್ ಶುಂಠಿ, 50 ಗ್ರಾಮ್ ಬೆಳ್ಳುಳ್ಳಿ ಕ್ಲೀನ್ ಮಾಡಿ ರುಬ್ಬಿ ಹಾಕ್ಕೊಂಡಿದ್ದೀನಿ. ಒಂದು 300 ಗ್ರಾಮ್ ಟೊಮಾಟೊ ಹಣ್ಣು ಹಾಕ್ಕೊಂಡು ಇದು ಚೆನ್ನಾಗಿ ಮಸಿ ಹಂಗೆ ಹುರ್ಕೊಳ್ಳೋಣ. ಒಂದು 200 ಗ್ರಾಮ್ ಮೊಸರು ಹಾಕ್ಕೊಂತೀನಿ. ಒಂದು ಸ್ಪೂನ್ ಖಾರ ಪುಡಿ, ಧನಿಯಾ ಪುಡಿ ಅರ್ಧ ಸ್ಪೂನು, ಖಾರ ಪುಡಿ ಅರ್ಧ ಸ್ಪೂನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಒಂದು ನಿಮಿಷ. ಇದು ರುಬ್ಬಿರೋ ಮಸಾಲೆ ಹಾಕೊಳ್ಳೋಣ. ಇದೊಂದು 2 ರಿಂದ 3 ನಿಮಿಷ ಕುದಿಸ್ಬೇಕು. ಎಣ್ಣೆ ಸಪ್ರೇಟಾಗಿ ಬಿಡಬೇಕು. ಅದು ಒಂದು ನಿಮಿಷಕ್ಕೆ ಒಂದು ಸತಿ ತಿರ್ಸ್ತಾ ಇರಬೇಕು. ಇದನ್ನು ಮಸಾಲೆ ರೆಡಿ ಆಯಿತು. ಒಂದೂವರೆ kg ಚಿಕನ್ ಹಾಕೊಂತೀನಿ. ಇದೊಂದು 5 ನಿಮಿಷ ಬೇಯಲಿ. ನೀರು ಹಾಕೋಣ.
5 ನಿಮಿಷ ಆಯಿತು. ಸೆಂಟ್ರಲ್ಲಿ ಒಂದು 2 ಸತಿ ತಿರ್ಸ್ಬಿಟ್ಟಿದ್ದೆ. ಹಂಗೆ ಬಿಡಬಾರ್ದು, ತಳ ಹಿಡಿದ್ಬಿಡುತ್ತೆ. ನೀರು ಹಾಕೊಳ್ಳೋಣ ಈಗ. ಒಂದಕ್ಕೆ 1.25 ಲೀಟ್ರ್, 1 kg ಅಕ್ಕಿಗೆ 1.25 ಲೀಟ್ರ್ ನೀರು. ಯಾಕೆ 1/4 ಲೀಟ್ರ್ ಕಮ್ಮಿ ಅಂದರೆ ಅರ್ಧ kg ಚಿಕನ್ ಜಾಸ್ತಿ ಹಾಕಿದ್ದೀನಿ, ಅದಕ್ಕೆ 1/4 ಲೀಟ್ರ್ ನೀರು ಬಿಡುತ್ತೆ ಅರ್ಧ kg ಚಿಕನ್. ಒಂದು 2 ನಿಮಿಷ ಕುದೀಲಿ ನೀರು. 2 ನಿಮಿಷ ಆಯಿತು. ಈಗ ಅಕ್ಕಿ ಹಾಕೊಳ್ಳೋಣ. 1 kg ಅಕ್ಕಿ. ಒಂದು ಮಿಕ್ಸ್ ಕೊಡೋಣ ಅದಕ್ಕೆ. ಈಗ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳೋಣ. ಖಾರ ಕರೆಕ್ಟಾಗಿದೆ. ಉಪ್ಪು ಒಂದು ಸ್ವಲ್ಪ ಕಮ್ಮಿ ಇದೆ, ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಂತೀನಿ. ಹುಳಿನೂ ಸ್ವಲ್ಪ ಕಮ್ಮಿ ಇದೆ, ಒಂದು ನಿಂಬೆಹಣ್ಣು ಹಾಕ್ಕೊಂತೀನಿ. ರೈಸಿಗೂ ನೀರಿಗೂ ಲೆವೆಲ್ ಆಗೋ ತನಕ ವೆಯ್ಟ್ ಮಾಡಬೇಕು. ಒಂದು 5 ರಿಂದ 6 ನಿಮಿಷ ಆಗುತ್ತೆ. ನಿಧಾನಕ್ಕೆ ತಿರ್ಸ್ತಾ ಇರಬೇಕು 2-3 ಸತಿ. ರೈಸಿಗೂ ನೀರಿಗೂ ಲೆವೆಲ ಬಂತು. ಈಗ ಒಂದು ದೋಸೆ ತವ ಇಟ್ಕೊಂಡು ದಮ್ ಹಾಕ್ಬಿಡೋಣ. ಒಂದು 15 ನಿಮಿಷ ದಮ್ ಆಗಲಿ ಇದು. ಹದಿನೈದು ನಿಮಿಷ ಆಯಿತು. ಈಗ ದಮ್ ಹೊಡೆದ್ಬಿಡೋಣ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.